ಅವಾಗೂ ಮಾಡಂಗಿಲ್ಲ. ಅವ್ಕ ಏನ್ ಕಾಡಿಸ್ತೀನಿ ನಮ್ ಕ್ಲಾಸ್ಮೇಟ್ ಅವ್ರು ಹಿಂಗ್ ಮಾಡ್ತಾನ ಮಮ್ಮಿ ನಾನು ಹಿಂಗ ಬೆನ್ನು ಬಿದ್ದಾನ ಅಂತ ಅಂದಿದ್ಲು. ಆಯ್ತು ಬಿಡವಾ ನೀನ ಸರ್ಕೊಂಡ್ಬಿಡು ತಲೆ ಕೆಸ್ಕೊಬಿಡ ಹುಡುಗರು ಹಂಗ ಕಾಡಿಸ್ತಿರ್ತಾರ ಬೋರ್ಡ್ ಆಗಿರ್ಬೇಕು ನೀನು ಅಂತ ಹೇಳಿದ್ವಿ. ಆಕೆ ಅಷ್ಟು ಬೋರ್ಡ್ ಆಗೇ ಇದ್ದು ಅಷ್ಟು ಉತ್ತರಾನ ಕೊಡ್ತಿದ್ಲ ಆಕಿ ಅಷ್ಟ. ಆಕಿ ಅಂತ ಹುಡುಗಿಯಲ್ಲ ಏನ್ ಕ್ಷಮೆ ಕೇಳಿದ್ರೆ ಹೊಳೆ ತಂದು ಕೊಡ್ತಾರೇನ್ರಿ ಆಕಿನ? ನಾ ಕ್ಷಮೆ ತಗೊಂಡು ಏನ್ ಮಾಡ್ಲಿ ನಾನು ಅವತ್ತು. ಈಗ ತಾವು ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ಮದುವೆಗೆ ಒತ್ತಾಯ ಮಾಡ್ತಾರೆ ಕಂಪ್ಲೇಂಟ್ ಅಲ್ಲಿ ಹೇಳಿದ್ರು. ಬಟ್ ಆಕಿ ಹಂಗ ಕಾಡಿಸಿದ್ರ ಅಂತ ನಮ್ಮ ಮಗಳು ಹೇಳಿದ್ರು. ಮತ್ತೆ ಈಗ ಕಾಲೇಜ್ ಹೋಗೋ ಹುಡುಗಿಯರ ಅಂದಿಂದ ಇರೋದ ಅದು. ನೀನ್ ಆಕಿ ಅಂತ ಇದ್ದೀನಿ ಏನ್ ಹೇಳ್ಬೇಡ ಮಮ್ಮಿನೂ ಹೇಳಿದ್ದು. ಮತ್ತೆ ಆಕಿ ಹಿಂಗ್ ಕೇಳಾಕತ್ತಾರ ನನಗಂತ ಹೇಳಿದ್ಲು. ನಾವು ಧೈರ್ಯದಿಂದ ಇರು ಮದ್ವಿ ಬಗ್ಗೆ ನನಗ ಗೊತ್ತಿಲ್ಲ. ಅಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿರಲ್ಲ ಅಲ್ಲಿ ಮಗಳು ಅಂತಿದ್ಲನು ಅಂಶಗಳಿದಾವಲ್ಲ ಅದ್ರ ಬಗ್ಗೆ ಕೇಳ್ತಾ ಏನ್ ಗೊತ್ತಿಲ್ಲ ಸರ್. ಈಗ ಕೆಲವೊಂದು ಫೋಟೋಗಳನ್ನೆಲ್ಲ ವೈರಲ್ ಮಾಡ್ತಾರೆ, ಅದ್ರ ತೇಜೋವಧೆ ಮಾಡುವಂತ ಪ್ರಯತ್ನಗಳು ಸಹ ನಡೆದಿದೆ. ಫೋಟೋ ಅಂತೂ ಈಗ ಬಿಡ್ತಾರಲ್ಲ ಅವು ಏನೋ ಎಡಿಟಿಂಗ್ ಮಾಡ್ತಾರ. ಈಗಿನ ಕಾಲದಾಗ ಎಷ್ಟೋ ಸೈನ್ಸ್ ಮುಂದುವರೆದೈತಿ, ಕಂಪ್ಯೂಟರ್ ಎಡಿಟಿಂಗ್ ಮಾಡ್ತಾರ, ಏನೇನೋ ಮಾಡಿ ಹಾಕೋತಾರ ತಮ್ಗೆ ಬೇಕಂದಾಗ. ನಮ್ಮ ಮಗಳಂತೂ ಅಂತ ಕೆಲವೇ ಅಲ್ಲ. ನಿನ್ ಮದ್ವೆ ಮಾಡ್ಕೋತೀನಿ ಅಂತ ಕಾಡಿಸ್ತಿದ್ದ ನಾವು ಗೊತ್ತಿಲ್ಲ ಸರ್, ನಾಕೇನು ಹೇಳಿಲ್ಲ ಅದ್ರ ಬಗ್ಗೆ ಏನು ಹೇಳಿಲ್ಲ. ಒಂದೇ ಕಾಲೇಜ್ನಾಗ ಓದ್ತಿದ್ರು ಎಲ್ಲ ಒಂದೇ ಕ್ಲಾಸ್ನವ್ರು ಕಾಣ್ತೈತಿ. ಕಂಪ್ಲೇಂಟ್ ಹಂಗಿತ್ತಲ್ಲ ಅದಕ್ಕೆ ಕೇಳಿದ್ವಿ. ಏನ್ ಹೇಳಿಲ್ಲ ಇಷ್ಟ ಅಂತಿದ್ಲು. ನೀನೇ ಧೈರ್ಯ ಮಾಡ್ಕೊಂಡ್ ಅವ್ರ ಕಡೆಲ್ಲ ಲಕ್ಷ ಕೊಡ್ಬೇಡ, ನೀವ್ ಅಭ್ಯಾಸ ಮಾಡಿ ಚಂದಾಗಿ ಯಾಕೆ ಅದ್ರ ಪ್ರಕಾರ ಇದ್ದ. ಬಹಳಷ್ಟು ಶಾಣೆ ಮಗಳು 2 ದಿನದ ಗೆದ್ದಕ್ಕೆ ಗೊತ್ತಿಲ್ಲ. ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ದೆ. ಕ್ಯಾಶುವಲ್ ಆಗಿ ತನಕ ಕ್ಲಾಸಿಗೆ ಹೋಗ್ತಿದ್ಲು, ಕಾಲೇಜ್ ಹೋಗ್ತಿದ್ಲು, BCA ಪಾಸ್ ಆಗ್ತದೆ, MCA ಅಡ್ಮಿಷನ್ ಮಾಡಿಸ್ಕೊಂಡ್ಲು. ನಾನು ಮಾಡೋ MCA ಡಬಲ್ ಡಿಗ್ರಿ ಮಾಡ್ಕೋತೇನೆ ಮುಂದಿಲ್ಲ ಆಯ್ತು ಅಂತ ನಾ ಅವ್ರ ಪಪ್ಪನ ಕಡೆ ಕೇಳಿ ಇದನ್ ಬೇಕು ಅವ್ರು ಅಲ್ಲೇ ಹಚ್ತೇನೆ ಆಯ್ತು ಅಲ್ಲೇ ಹಚ್ಚಿದ್ರು. ಸ್ಟಡೀಸ್ ಚಲೋ ನಡೆದಿದ್ದೆ. ಮಗಳಿಗೆ ಯಾವ ರೀತಿ ನ್ಯಾಯ ಕೊಡಬೇಕು, ತನಿಖೆ ಯಾವ ರೀತಿ ಯಾವ ರೀತಿ ತನಿಖೆ ಆದ್ರೆ ಅಂದ್ರೆ ಈಗ ಏನು ಯಾರ ಮಾಡ್ಯಾರಲ್ಲ ಆತರ ಅವನಂತೂ ಬದುಕಿರಬಾರ್ದು ಜಗತ್ತಲ್ಲಿ. ನನ್ನ ಮಗಳು ಶಾಂತಿ ಸಿಗ್ಬೇಕು ಅಂದ್ರೆ ಅವನಿಗೆ ಗಲ್ಲ ಶಿಕ್ಷಣ ಆದ್ರೂ ಕೊಡ್ಲಿ, ಇಲ್ಲ ಜನಗಳ ಕೈಯಾಗಾದ್ರೂ ಕೊಡ್ಲಿ. ಜನ ಇಷ್ಟ ಹೋರಾಟ ಮಾಡಾಕತ್ತಾರಲ್ಲ ಆಕಿನ ಸಲಾಗಿ ಜನಗಳ ಕೈಯಾಗಾದ್ರೂ ಕೊಡ್ಲಿ. ಅವನು ಅಲ್ಲಿ ಮುಚ್ಚಿಟ್ಟೆ ಜೈಲಿಗಿಟ್ಟೆ ಅಂದ್ರೆ ಮತ್ತೆ ಏನ್ ಉಪಯೋಗ ಅದು? ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿ. ಕಾಲೇಜ್ ಅಷ್ಟು UB ದೊಡ್ಡ ಕ್ಯಾಂಪಸ್ ಅಂತ 3 ಗೇಟ್ ಅದಾವ್. ಒಂದ್ MCA ಮ್ಯಾಲ ಒಂದ್ ಐತಿ, 3 ಗೇಟ್ ಯಾರು ಎಲ್ಲಿ ಬಂದ್ರು ಕೂಂತಾರು ಏನ್ ಕೇಳಂಗಿಲ್ಲ. ಒಂದು ಗಾರ್ಡ್ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಕೊಳ್ಳಾಗ ಐಡೆಂಟಿ ಕಾರ್ಡ್ ಹಾಕೊಂಡು ಈಗ ಬೇರೆ ಕಾಲೇಜ್ ನೋಡೇ ಸ್ಟೂಡೆಂಟ್ಸ್ ಒಳಗ್ ಬಿಡ್ತಾರೆ. ಇವರಲ್ಲಿ ಏನೂ ಇಲ್ಲ, ಯಾರು ಹೋಗ್ಲಿ ಬರ್ಲಿ ಬಿಂದಾಸ ಹೋಗ್ತಾರ ಬಿಂದಾಸ ಬರ್ತಾರ. ರಕ್ಷಣೆ ಅಂತ ಇಲ್ರಿ. ಎಲ್ಲಾ ಹೆಣ್ಮಕ್ಳಿಗೂ ಹಿಂಗಾದ್ರ ಮುಂದೆ ಹಿಂಗೆ ಎಲ್ಲಾರು ಬೋರ್ಡ್ ಆಗಿರಂಗಿಲ್ಲ. ಹೆಣ್ಮಕ್ಳು ಒಬ್ರಿದ್ದ ಮತ್ತೊಬ್ರು ಇರಂಗಿಲ್ಲ. ನಾನೇ 4 ದಿವಸ ಇದಕ್ಕೋಕಿನ ಕಾಲೇಜ್ ಹೋದ್ ನನ್ನ ಯಾರು ಕೇಳಿಲ್ಲ, ನೀವ್ ಯಾಕೆ ಬರಾಕತ್ತೀರಿ ಅಂತ ನಾನು ಯಾರು ವಿಚಾರ ಮಾಡ್ಲಿಲ್ಲ. 3 ಗೇಟ್ ಅದಾವ ಅದಕ್ಕೆ. ಆ ಕಡೆ ಒಂದ್ ಐತಿ, ಮುಂದ್ ಫ್ರಂಟ್ ಒಂದ್ ಐತಿ, ಸೈಡ್ ಒಂದು ಗೇಟ್. ಎಲ್ಲಿ ಹಾಶಿ ಯಾರು ಹೋದ್ರು ಏನೋ ಗೊತ್ತಾಗಂಗಿಲ್ಲ. ನೀವು ಕರ್ಕೊಂಡ್ ಬರೋದು ಬಿಟ್ಟು ಬರೋದು ಮಾಡ್ತಿದ್ರಿ ಇಲ್ರಿ ಸರ್. ಈಗ ಅಕ್ಕಿ ಹಿಂಗ ಅನ್ನೋದಕ್ಕೆ ನಾನು ಖಾಲಿ ಇದ್ನಲ್ಲ, ನಾವೇನ್ ನಡಿವ ಹಂಗಾರ ಬಿಟ್ಟು ಬರ್ತೀನಿ. ಅವ್ರ ಪಪ್ಪ ಅಂತೂ ಯಾವಾಗೂ ಡ್ರೈವರ್ ಕಾರ್ ಅಂತ ಇಟ್ಟ ಬಿಟ್ಟಿದ್ರು. ಆಕಿ ಸಂಸ್ಕಾರ ಸ್ಕೂಲಿಗೆ ಹೋಗುವಾಗಿಂದನೂ ನಮ್ಮ ಮಕ್ಳಿಗೆ ನಾವು ಕಾರ್ ಡ್ರೈವರ್ ಇಟ್ಟೇವಿ. ಆ ಘಟನೆ ನಡಿ ಮುಂದೆ ನೀವು ಇದ್ರಿ ಅಂದ್ರೆ ನಾನು ಇದ್ದೆ ಸರ್, ಇದ್ದೆ. ನಾನು ಆಗ್ಬಿಟ್ಟು ಆಕಿಗೆ ನನಗ ಒಂದ್ 10-12 ಹೆಜ್ಜೆ ಡಿಫ್ರೆನ್ಸ್ ಇತ್ತು. ನಿಮ್ ಕಣ್ಣೆದ್ರಿಗೆ ಕಣ್ಣೆದರಿಗೆ ಅಂದ್ರೆ ನನಗ್ ಜನ ಮುಖ್ಯ. ಫಸ್ಟ್ ಆಕಿ ಫೋನೆ ಬಂದೆ ಅಂತಂದ್ಲು. ಬಂದೆ ಅಂದ ತಕ್ಷಣ ಬರ್ತಾಳ ಅಂತ ನಾ ಅಲ್ಲೇ ಗೆಟಿಗೆ ನಿಂತೆ. ಸ್ಟೂಡೆಂಟ್ಗಳೆಲ್ಲ ಹೊರಗಿಂದ ಒಳಗೆ ಓಡಾಕತ್ರ. ಇವಾಗ ಏನಾಯ್ತು ಅಂತ ನಾನು ನಿಮ್ಮ ಮಗಳಿಗೆ ಆದಂಗ ಮತ್ತೊಬ್ಬರ ಮಕ್ಕಳನ್ನ ಯಾವ ಇದು ಧೈರ್ಯದಿಂದ ಕಳ್ಸ್ಬೇಕ್ರಿ ಕಾಲೇಜಿಗೆ? ಸೇಫ್ ಇಲ್ಲ. ಮಕ್ಳು ಕಲಿಯಾಕಂತ ಹೋದ್ರೆ ಹಿಂಗ್ ಹೆಣ ಮನೆಗ್ ಬರ್ತಾರಂದ್ರೆ ಏನ್ ತಿಳ್ಕೊಳ್ಳೋದು ನಾವು? ಮಕ್ಳಿಗೆ ಕಲಿಬೇಡ ಅಂತ ಸುಮ್ ಮನೆಗೆ ಇಟ್ಕೊಂಡ್ ಕುಂದ್ರು ಚಲೋ. ನಾ ಎಲ್ಲರಿಗೂ ಹಂಗ ಹೇಳ್ತೀನಿ, ಹೆಣ್ಮಕ್ಳ ಕಲಿಸ್ಬೇಡ್ರಿ, ಹೆಣ್ಮಕ್ಳನ್ನ ಕಲಿಸ್ಬೇಡ್ರಿ. ಕಾಲೇಜ್ನವ್ರು ಹಂಗ ಡೊನೇಷನ್ ಅಷ್ಟು ಇಷ್ಟು ಡೊನೇಷನ್ ಕೇಳ್ತಾರ. ಸೇಫ್ಟಿ ಇಲ್ಲ ಹೆಣ್ಮಕ್ಳಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.